ಇದ್ದಾರೆ ವೈದ್ಯಾಧಿಕಾರಿಗಳು. ಇಂತಹ ಪ್ರಶ್ನೆ ಉದ್ಭವ ಆಗಿದೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರ ಹಣ ಖರ್ಚು ಮಾಡಿ ಖರೀದಿ ಮಾಡಿದಂಥ UPS ಬ್ಯಾಟರಿಗಳು ಬೇರೆ ಕಡೆ ಪತ್ತೆಯಾಗಿದ್ದಾವೆ. ಆಂಬ್ಯುಲೆನ್ಸ್ ಮೂಲಕ 12 ಬ್ಯಾಟರಿಗಳು ಬೇರೆ ಕಡೆ ಸ್ಥಳಾಂತರ ಆಗಿದೆ ಅನ್ನುವ ಆರೋಪ ಇದೆ. ಬ್ಯಾಟರಿ ಸ್ಥಳಾಂತರ ವೇಳೆ ವಿಡಿಯೋ ಮಾಡಿದ್ದಾರೆ ಸ್ಥಳೀಯರು. 12 ಬ್ಯಾಟರಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಆಂಬ್ಯುಲೆನ್ಸ್ ಡ್ರೈವರ್ ಒಪ್ಕೊಂಡಿದ್ದಾನೆ. ಸ್ಥಳದಲ್ಲಿ ಇದ್ದಂಥ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಅವರ ಆಪ್ತ ಹನುಮಂತ ಅಪ್ಪಣ್ಣವರ್ ಬ್ಯಾಟರಿ ಸಾಗಾಟದ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಅಧಿಕಾರಿಗಳು ಹಿಂದೇಟು ಹಾಕಿದ್ದಾರೆ. ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ವೀರೇಶ್ ಶೆಟ್ಟರ್ ಹಿಂದೇಟು ಹಾಕ್ತಾ ಇದ್ದಾರೆ. ನೋಡಿ, ಇದು ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಆಸ್ತಿಗಳನ್ನು, ಸರ್ಕಾರಿ ವಸ್ತುಗಳನ್ನು ಖಾಸಗಿ ವ್ಯಕ್ತಿಗಳು ಬಳಸೋ ಹಾಗಿಲ್ಲ, ಖಾಸಗಿ ವ್ಯಕ್ತಿಗಳ ಜಾಗದಲ್ಲಿ ಅದನ್ನು ನೋಡೋ ಹಾಗಿಲ್ಲ. ಸಾರ್ವಜನಿಕ ಉದ್ದೇಶಕ್ಕೆ ಬಳಕೆ ಆಗಬೇಕು. ಬಟ್ ಇಲ್ಲಿ ಈ UPS ಬ್ಯಾಟ್ರಿಗಳು ಬೇರೆ ಕಡೆ ಸಿಕ್ಕಿದಾವಂತೆ. ಅದು ಆಂಬ್ಯುಲೆನ್ಸ್ ಡ್ರೈವರ್ ಹೇಳಿದ್ದಾರೆ, ಇಲ್ಲ ಇದನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಬಟ್ ಮಾಹಿತಿ ಕೇಳಿದ್ರೆ ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವರ ಆಪ್ತ ಸಹಾಯಕ ಅಲ್ಲಿನ BB ಚಿಮ್ಮನಕಟ್ಟಿ, ಅವರ ಹೆಸರು ಕೂಡ BB ಚಿಮ್ಮನಕಟ್ಟಿನೇ, ಭೀಮಸೇನ ಚಿಮ್ಮನಕಟ್ಟಿ ಅವರ ಆಪ್ತ ಹನುಮಂತ ಅಪ್ಪಣ್ಣವರ್ ಈ ಬ್ಯಾಟ್ರಿಗಳನ್ನು ತೆಗೆದುಕೊಂಡು ಹೋಗಿರಬಹುದು ಅನ್ನೋ ಡೌಟ್ ಇದೆ. ಬಟ್ ಇಲ್ಲಿವರೆಗೂ ಯಾರೂ ಕ್ಲಾರಿಫೈ ಮಾಡಿಲ್ಲ. ಅಣ್ಣಾಜಿ, ಅವಾಗಲೇ ಇವನ್ನೆಲ್ಲ ತೊಗೊಂಡು ಹೋದ್ರಲ್ಲ, ಇನ್ನು ಬ್ಯಾಟ್ರಿ ಎಲ್ಲ ಎಲ್ಲಿ ಅನ್ಲೋಡ್ ಮಾಡಿದ್ರಿ? ಬಲಕ್ರಿ ಯಾರ್ದು ಅಂಗಡಿ ಅದು? ಈ ರುದ್ರೇಶನವ್ರ ಅಂಗಡಿ ಪಕ್ಕ ಇವ್ರದತ್ತಲ್ಲ, ಎಳ್ಳಿಗುತ್ತಿಯರ ಇವ್ರ ಅಂಗಡಿ ಪಕ್ಕ. ಯಾವ್ದಾದ್ರು ಹೆಸರು ಕೇಳ್ತಂತ ಇದು ಆಂಬುಲೆನ್ಸ್ನಾಗ ತೊಗೊಂಡೋದ್ರಣ್ಣ? ಅದ ಎಷ್ಟು ಏನಿದ್ದು ಏನಾದರೂ ನಿಮ್ಗೆ ಮಾಹಿತಿ ಐತೆನ? 12 ಅಷ್ಟೇ ಉಳ್ಕೆದ್ದು? 12 ಬ್ಯಾಟ್ರಿ ಹೋದ್ರಿ. ಇದ್ರಾಗ ಆಂಬುಲೆನ್ಸ್ನಾಗ ತೊಗೊಂಡೋಗಿ ಅಲ್ಲಿ ಅನ್ಲೋಡ್ ಮಾಡಿರಿ. ಹಾಂ ಇಂಜೆಕ್ಷನ್ ಮಾಡಿದ್ರೆ ಬಿಡೋದು. ಹಾಂ, ಅದ್ರಾಗ ಅವನು ಹಾಕೊಂಡು ಆಯ್ತಾ. ಅಣ್ಣಾಜಿ, ಅವಾಗಲೇ ಇವನ್ನೆಲ್ಲ ತೊಗೊಂಡು ಹೋದ್ರಲ್ಲ, ಇನ್ನು ಬ್ಯಾಟ್ರಿ ಎಲ್ಲ ಎಲ್ಲಿ ಅನ್ಲೋಡ್ ಮಾಡಿದ್ರಿ? ಈಗ ಬ್ಯಾಟ್ರಿ ಹೇಳಿದ್ದೇನೆ, ಅದು ಏನಾಗಿದೆ ಅನ್ನೋದು ನಾನು ಮೀಟಿಂಗಲ್ಲಿ ಕೂತಿದ್ದೆ. ಹೀಗಾಗಿ ಏನಿದೆ, ಸೊ ನನಗೆ ಅದು ಏನಾಗಿದೆ ಅನ್ನೋದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ನಾನು ತಿಳ್ಕೊಂಡು ನಿಮ್ಗೆ ತಿಳಿಸ್ತೀನಿ. ಯಾರಿದ್ರು ಸರ್ ಆ ಜಾಗದೊಳಗೆ? ಬ್ಯಾಟ್ರಿ ಹೋಗ್ಬೇಕಾದ್ರೆ ಆ ಜಾಗದೊಳಗೆ ಆ ಒಂದು ಸಮಯಕ್ಕೆ ಯಾರಿದ್ರು? ಏನೋ ಗೊತ್ತಿಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಆಂಬುಲೆನ್ಸ್ ಹೋಗ್ತಾ ಇರತ್ತಾ? ಪ್ರತಿಯೊಂದು ನಾವು ನೋಡ್ಲಿಕ್ಕೆ ಆಗತ್ತಾ? ಇಲ್ಲ ರೀ, ಆಂಬುಲೆನ್ಸ್ ಹೋಗ್ತಾನೆ ಇರ್ತಾವ. ಪ್ರತಿಯೊಂದು ನಾನು ನಿಂತು ನೋಡ್ರಾ? ನಾನು ನೋಡ್ಬೇಕಾ? ಆಗಲ್ಲ. ಈಗ ಬ್ಯಾಟ್ರಿ ಹೇಳಿದ್ದೇನೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಕೊಡ್ತಾರೆ. ಗುರು, ಆಂಬ್ಯುಲೆನ್ಸಲ್ಲಿ ಏನೋಗುತ್ತೆ, ಏನು ಬರುತ್ತೆ, ನಾನು ನಿಂತು ನೋಡಬೇಕಾಗತ್ತಾ ಅಂತ ಹೇಳೋಕ್ಕೆ ಇವರೇ ಬೇಕಾ? ಯಾಕಂದರೆ ಇವರು ಜವಾಬ್ದಾರಿ ಸ್ಥಾನದಲ್ಲಿಲ್ವಾ? ಇವರು ಜವಾಬ್ದಾರಿ ಸ್ಥಾನದಲ್ಲಿದ್ದರೆ ಪ್ರತಿಯೊಂದಕ್ಕೂ ಕೂಡ ಅಕೌಂಟಬಿಲಿಟಿ ಅನ್ನೋದು ಇರುತ್ತೆ, ಒಂದು ಲೆಕ್ಕಾಚಾರ ಅಂತ ಇರುತ್ತೆ. ಎಲ್ಲದಕ್ಕೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಏನು ಸತ್ಯ ಇದರಲ್ಲಿ? ಎಲ್ಲಿ ಹೋಗಿದೆ ಈ ಎಲ್ಲ ಬ್ಯಾಟ್ರಿಗಳು? ದಸರಥ್, ಖಂಡಿತ ಏನು ನಿನ್ನೆ ತಾನೇ ಏನು ಹೊಸದಾಗಿ ಏನು UPS ಸಂಬಂಧಪಟ್ಟಂತೆ ಹೊಸದಾಗಿ 20ಕ್ಕೂ ಅಧಿಕ ಬ್ಯಾಟ್ರಿಗಳನ್ನ ಅಲ್ಲಿ ತರಬೇಕನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಿ ಮಾಹಿತಿಯನ್ನ ಕೂಡ ಕಲೆ ಹಾಕೊಂಡು 20 ಬ್ಯಾಟ್ರಿಗಳು ಬೇಕಂತೆ ಆರ್ಡರ್ಗಳನ್ನ ಮಾಡ್ತಾರಂತೆ. ಆ ಆರ್ಡರ್ ಮಾಡಿದ ತಕ್ಷಣ 12 ಬ್ಯಾಟ್ರಿಗಳನ್ನ ಬೇರೆ ಎಡೆಗೆ ಸಾಗಾಟ ಮಾಡ್ತಾರೆ. ಅದು ಬೇರೆ ಎಡೆ ಸಾಗಾಟ ಮಾಡ್ಬೇಕಾದ್ರೆ 12 ಬ್ಯಾಟ್ರಿಗಳನ್ನ ಆಂಬುಲೆನ್ಸ್ ಮುಖಾಂತರವಾಗಿ ಕಳಿಸ್ತಾರೆ. ಆದ್ರೆ ಆಂಬುಲೆನ್ಸ್ ಮುಖಾಂತರ ಕಳಿಸಿದ್ರು ಕೂಡ ಅಲ್ಲಿ ಆಂಬುಲೆನ್ಸಿನ ಸಿಬ್ಬಂದಿ ಡ್ರೈವರ್ ಕೂಡ ಹೇಳ್ತಾನೆ, ಈ ಆಂಬುಲೆನ್ಸ್ ಇರ್ತಕ್ಕಂಥ ಬ್ಯಾಟ್ರಿಗಳನ್ನ ನಾವು ಇಂಥ ಒಂದು ಪ್ರತಿಷ್ಠಿತ ಅಂಗಡಿಗೆ ನಾವು ಇಟ್ಟಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟರು. ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮುಖ್ಯ ಏನು ವೈದ್ಯಾಧಿಕಾರಿ ಏನಿದ್ದಾನೆ, ಅವನು ಯಾವುದೇ ರೀತಿ ನನಗೆ ಇದು ಮಾಹಿತಿ ಇಲ್ಲ ಅಂತಕ್ಕಂಥ ಮಾತನ್ನ ಮೊದಲು ಹೇಳ್ತಾರೆ. ಅದಾದ ಬಳಿಕ ಏನಪ್ಪಾ ಅಂತಂದ್ರೆ 12 ಬ್ಯಾಟ್ರಿಗಳನ್ನ ವಾಪಸ್ ತೆಗೆದುಕೊಂಡು ಬಂದು ಮತ್ತೆ ಅಲ್ಲಿ ಇಡುವಂತ ಕೆಲಸವನ್ನ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ವಾಪಸ್ ಇಡುವಂತ ಕೆಲಸವನ್ನ ಮಾಡ್ತಾರೆ. ಇದರಲ್ಲಿ ಏನಂತಂದ್ರೆ ಮುಖ್ಯ ವೈದ್ಯಾಧಿಕಾರಿ ಇರ್ತಕ್ಕಂಥ ಏನು ವೀರೇಶ್ ಶೆಟ್ಟರ್ ಇದ್ದಾರೆ, ಅವರು ಮುಖ್ಯವಾಗಿ ವೈದ್ಯಾಧಿಕಾರಿ ಇದ್ರೂ ಕೂಡ ಇಲ್ಲಿ ಏನ್ ನಡೆಯಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಕೂಡ
ಹೇಳ್ತಿರುವಂತದ್ದು. ಎಲ್ಲ ಒಂದ್ ಕಡೆ Okay. ಈ ಬ್ಯಾಟ್ರಿಗಳನ್ನ ಯಾವ ನಿಟ್ಟಿನಲ್ಲಿ ಕಳಿಸಿದ್ರು, ಏನೆಲ್ಲ ಮಾಹಿತಿಗಳು ಇದ್ದು ಅನ್ನೋದು ಮೇಲ್ನೋಟಕ್ಕೂ ಕೂಡ ಕಾಣ್ತಿರುವಂತದ್ದು ದಶರಥ್. ಓಕೆ, ಥ್ಯಾಂಕ್ ಯು.